Welcome back to my channel Bunty Saivio. So this is not related to any traveling video. ಇದೊಂದು ಅನ್ಬಾಕ್ಸಿಂಗ್ ವಿಡಿಯೋ. ಏನಿರೋದು ಅನ್ಬಾಕ್ಸಿಂಗ್ ಅನ್ನೋದು ಮುಂದೆ ವಿಡಿಯೋಲಿ ನೋಡೋಣ ಬನ್ನಿ. ಹೇ ಗಾಯ್ಸ್, ಸೊ ಇಂಟ್ರೋಲ್ ಹೇಳ್ದಂಗೆ ಅನ್ಬಾಕ್ಸಿಂಗ್ ವಿಡಿಯೋ ಮಾಡ್ತೀನಿ ಅಂತ ಹೇಳಿದೆ. ಸೊ ವಾಟ್ಸ್ ಇನ್ ದಿ ಹೌಸ್? ದಿಸ್ ಈಸ್ ಇನ್ ದಿ ಹೌಸ್. ಏನಪ್ಪ ಇದು ಅಂತ ಇನ್ನೂ ಯಾರಾದರೂ ಕನ್ಫ್ಯೂಷನಲ್ಲಿದ್ದರೆ ಜಸ್ಟ್ ಮೇಕಿಂಗ್ ಇಟ್ ಕ್ಲಿಯರ್. ದಿಸ್ ಇಸ್ Insta360, new addition to my tech toys. ಪ್ಲೀಸ್ ಟೇರ್ ಇಯರ್ ಅಂತ ಅವನೇ ಕೊಟ್ಟಿದ್ದಾನೆ. ಕಿತಾಕೋಣ ಬನ್ನಿ. ನನ್ನೇ ಕಿತಾಕು ಅಂತ ಕೊಟ್ಟಾಗ ಏನಕ್ಕೆ ಬಿಡಬೇಕು? ಡಮಿಲ್ ಡಿಮಾಲ್ ಟಾಟಾ ಟಾಟಾ. What are the box contents? Nothing but the camera, goes its accessories, bundled accessories. So time being camera on side gidana, first bundled accessories ಏನೇನಿದೆ ನೋಡೋಣ. ಸೊ ಇದೇನಂದರೆ ಬುಲೆಟ್ ಟೈಮ್ ಬಂಡಲ್ ಅಂತ. ವಾಟ್ ಏನು ವರ್ಕ್ ಮಾಡುತ್ತೆ ಇದು ಅಂದರೆ, ಬೇಸಿಕ್ಲಿ Insta360 ವೀಡಿಯೋಸ್ ನೀವು ಯಾವುದಾದ್ರೂ ನೋಡಿದ್ದೀರಾ ಅಂದರೆ ದಿ ಸ್ಟಿಕ್ ಬಿಕಮ್ಸ್ ಇನ್ವಿಸಿಬಲ್. ಅಂದರೆ ನಿಮಗೆ ಥರ್ಡ್ ಪರ್ಸನ್ ಪಾಯಿಂಟ್ ಆಫ್ ವ್ಯೂ ಇಂದ ಕಾಣಿಸುತ್ತೆ ಕ್ಯಾಮ್ರಲ್ಲಿ ಆ್ಯಂಗಲ್ಸು. ಸೊ ಅದಕ್ಕೆ ಬೇಕಾಗಿರೋದು ಇದು. ಬನ್ನಿ ಇದನ್ನು ಓಪನ್ ಮಾಡೋಣ. ಇದು ಟೇಪ್ ಇದೆ ಫಸಾಕ್. ನೈಸ್ ಒನ್. ಸೊ ಇದು ಅವ್ರ ಇನ್ವಿಸಿಬಲ್ ಸ್ಟಿಕ್ ವಿಚ್ ದೇ ಸೇ. ದಿಸ್ ಈಸ್ ಎಷ್ಟುದ್ದ ಬರುತ್ತೆ ಗುರು? ಈ ಕ್ಯಾಮ್ರಲ್ಲಿ ಕಾಣಿಸ್ತಿದ್ಯೇನೋ ಅನ್ಕೊತೀನಿ. ಒಂದ್ಸಲ ಹಿಂಗೆ ಹಾಕ್ಕೊತೀನಿ ನೋಡಿ ಎಷ್ಟುದ್ದ ಬಂದಿದೆ ಇದು ಅಂತ. ನೋಡಿದ್ರಾ? ಅದು ಇದರ ಕತೆ. ಇಲ್ಲಿ ಏನು ಮಾಡತ್ತೆ ಅಂದರೆ, ಒಂದು ಟ್ರೈಪಾಡ್ ಥರ ಇದರ ಇಟ್ಕೊಳ್ಳೋದು, ಆರ್ ಇಲ್ಲಿ ನೋಡಿ ತಿರುಗತ್ತೆ ಇದು ಹಿಂಗೆ. ಇದನ್ನು ಸಿಗಿಸ್ಬಿಟ್ಟು ಆರ್ ವೇರ್ ಎವರ್ ಇಟ್ ಮೈಟ್ ಬಿ ಹಿಂಗೆ ಸಿಗಿಸ್ಕೊಂಡು ಇದನ್ನ ಇಟ್ಕೊಂಡು ಹಿಂಗೆ ತಿರುಗಿಸೋದು. ನೀನು ಯಾವುದ್ಯಾವುದೋ ಕ್ಯಾಮ್ರಾ ಕೊಡಿದೆ ಎಲ್ಲ ಬೀಳಿಸ್ಬೇಡ ಬ್ರೋ. ನೌ ಕಮ್ಸ್ ದಿ ವೆರಿ ಇಂಟ್ರೆಸ್ಟಿಂಗ್ ಪಾರ್ಟ್. ವಾಟ್ ಈಸ್ ದ್ಯಾಟ್? ದಿ ಕ್ಯಾಮರಾ. ಹೋಗೋಕ್ಕಿಂತ ಮುಂಚೆ ಒಂದು ಏನು ಹೇಳ್ತೀನಿ ಅಂದರೆ, ದಿಸ್ ಇಸ್ ಲೈಕ್ ಟ್ವಿನ್ ಎಡಿಷನ್ ಇನ್ ದ ಸೆನ್ಸ್ ಇದರಲ್ಲಿ ನನಗೆ ದಿಸ್ ಇಸ್ ಬೇಸಿಕ್ಲಿ ಅ ಮಾಡ್ಯುಲರ್ ಕ್ಯಾಮ್ರಾ. ಎಲ್ಲ ಪೀಸ್ ಆಗಿರುತ್ತೆ. ಇದೊಂದು ಪೀಸು, ಲೆನ್ಸ್ ಒಂದು ಪೀಸು, ಸ್ಕ್ರೀನ್ ಒಂದು ಪೀಸು, ಬ್ಯಾಟ್ರಿ ಒಂದು ಪೀಸ್ ಇರುತ್ತೆ. ಎಲ್ಲ ನಾವು ಜಾಯಿನ್ ಮಾಡ್ಕೊಳ್ಳೋದು. ಟ್ವಿನ್ ಎಡಿಷನ್ ಏನಂದರೆ, ಒಂದು ನಾರ್ಮಲ್ ಗೋಪ್ರೋ ಥರ ಲೆನ್ಸು, ಇನ್ನೊಂದು 360 ಆ್ಯಂಗಲಲ್ಲಿ ತೆಗಿಯೋ ಲೆನ್ಸು. ಸೊ ಈ 360 ಎಲ್ಲ ಹಿಂಗೆ ವರ್ಕ್ ಆಗುತ್ತೆ ಅಂದರೆ, ಮುಂದಿನ ವೀಡಿಯೋಸಲ್ಲಿ ಐ ವಿಲ್ ಬಿ ಯೂಸಿಂಗ್ ದಿಸ್ ಕ್ಯಾಮ್ರಾ. ಇನ್ನೊಂದು ಸಿಂಪಲ್ ಶಾರ್ಟ್ಸ್ ಅಂಥದ್ದೆಲ್ಲ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತೀನಿ. ಸೊ ಯು ಕ್ಯಾನ್ ಹ್ಯಾವ್ ಅನ್ ಐಡಿಯಾ ವಾಟ್ ದಟ್ 360 lens works as. Why did I choose Insta360 over GoPro? ಅದಕ್ಕೊಂದು ರೀಸನ್ is nothing but I wanted that 360 shots. I wanted to have such kind of memories. ಸೊ ಅದಕ್ಕೋಸ್ಕರ ಇದನ್ನು ತೊಗೊಂಡಿದ್ದು. ಇದೆಲ್ಲೂ ಆ್ಯಪಲ್ ಥರ ಏನೂ ಕೊಟ್ಟಿಲ್ವಾ ನನ್ನನ್ನು ಕಿತ್ತಾಕಿ ಹೇಳಿರಿ ಅಂತ ಕೇಳೋದಕ್ಕೆ? ನೋ ಓಕೆ. ನಾನಿದು ಬೇಸಿಕ್ಲಿ US ಇಂದ ಆರ್ಡರ್ ಮಾಡ್ತಾರಷ್ಟೇ. ಏನಕ್ಕೆ US ಇಂಡಿಯಲ್ಲಿ ಏನಕ್ಕಿಲ್ಲ ಅಂದರೆ, ಬೇಸಿಕ್ಲಿ ಪ್ರೈಸ್ ಕಂಪ್ಯಾರಿಸನ್ಸ್. ಅಲ್ಲಿ ವಿತ್ ಅಸೆಸರೀಸ್ ನನಗೆ ಒಂದು ಸ್ವಲ್ಪ ಕಡಿಮೆ ಬಿತ್ತು. ಆ್ಯಂಡ್ ದ್ಯಾಟ್ ಈಸ್ ದ ರೀಸನ್ ಐ ಗಾಟ್ ಇಟ್. ಟನ್ 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 ಟನ್. ನೋಡ್ಕೊಳ್ರಪ್ಪ. ಸ್ಕ್ರೀನ್ ಲೆನ್ಸ್, action cam lens, screen modular action cam lens, 360 lens and battery. This is basically illénide anta nodbidoಣ. So here it goes. ಇದರಲ್ಲಿ ಏನಿರುತ್ತೆ? ಚಾರ್ಜಿಂಗು. ಓಕೆ, ಚಾರ್ಜಿಂಗ್ ಕೇಬಲ್ type A to type C. Then comes the protective cover. So ಇದು
ಅದು ಕವರ್ ಹಾಕೊಳ್ಳೋದಕ್ಕೆ, ಏನಾದರೂ ಮೌಂಟ್ಸು ಫಿಕ್ಸ್ ಮಾಡಬೇಕು ಅಂದಾಗೆಲ್ಲ ಯೂಸ್ ಮಾಡ್ಕೊಳ್ಳೋದಕ್ಕಿದು. ಹಿಂಗೆ ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ ಅನಿಸುತ್ತೆ. ಓಪನ್ ಆಗೋರು ಟಡಾ, ಹಿಂಗೆ ಓಪನ್ ಆಗುತ್ತೆ. ಇನ್ನೊಂದ್ಸಲಿ ಮಾಡೋಣ. ಕ್ಲಿಕ್ಕಿ ಫೀಲ್ ಚೆನ್ನಾಗಿತ್ತು. ಟಡಾ. ಬ್ಯಾಕ್ ಟು ಯುವರ್ ಪ್ಲೇಸ್. ಇದು ಬಂದು 360 ಲೆನ್ಸ್ಗೆ ಪ್ರೊಟೆಕ್ಟಿವ್ ಸಿಲಿಕಾನ್ ಟೈಪ್ ಮೆಟೀರಿಯಲ್. ಆ 360 ಲೆನ್ಸ್ ಏನಕ್ಕೆ ಅಂದರೆ ಬಲ್ಜಾಗಿ ಬರುತ್ತೆ, ಲೆನ್ಸಿಂಗ್ ಬಲ್ಜ್ ಆಗಿರುತ್ತೆ. ಸೊ ಅದೇನಾದರೂ ಎಲ್ಲಾದರೂ ತಗಲಿ ಸ್ಕ್ರ್ಯಾಚ್ ಆಯಿತು ಅಂದರೆ ಡಮಾಲ್ ಡಿಮಿಲು. ಸೊ ನೋಡ್ಕೊಂಡು ಯೂಸ್ ಮಾಡಬೇಕು ಇದನ್ನು ಮಾತ್ರ. ಸೊ ಅದಕ್ಕೋಸ್ಕರನೇ ಇದು ಕೊಟ್ಟಿರೋದು ಪ್ರೊಟೆಕ್ಟಿವ್ ಕವರು, ಹಿಂಗೆ ಹಾಕ್ಕೊಂಡು ಇಟ್ಕೊಳ್ಳೋದಕ್ಕೆ. ಸಿ ಲೈಕ್ ದಿಸ್. ಆ್ಯಂಡ್ ಹಿಯರ್ ಕಮ್ಸ್ ಅವರ್ ಮಾಡ್ಯುಲರ್ ಕ್ಯಾಮ್ರಾ. ಇದು ಸೊ ಇದನ್ನು ಇಲ್ಲಿ ಬೇಸಿಕ್ಲಿ ಹಿಂಗೆ ಮೌಂಟ್ಸ್ ಕೂರುತ್ತೇನಪ್ಪ. ಫಸ್ಟ್ ಟೈಮ್ ಕೂರಿಸ್ತಿರೋದು Insta360 ಫಸ್ಟ್ ಟೈಮ್. ನೈಸ್, ಕುಂತ್ಕೊಂಡ್ಬಿಡ್ತು ನೀಟಾಗಿ. ಫಸ್ಟ್ ಟೈಮ್ ಮಾಡಿದ್ದು ಆದ್ರೂ. ಓಪನ್ ಹಿಂಗೆ, ಆ್ಯಂಡ್ ಮೋಸ್ಟ್ ಪ್ರಾಬಬ್ಲಿ ಇದನ್ನು ಹಿಂಗೆ ತೆಗೆದ್ರೆ ಬಂದುಬಿಡತ್ತೆ. ಏನಿಲ್ಲ, ಇದನ್ನು ತೊಗೊಂಬಂದು ಇದಕ್ಕೆ ಹಿಂಗೆ ಫಿಕ್ಸ್ ಮಾಡೋದು. ಅದು ಹಿಂಗೆ ತಿರ್ಗಾ ಇದನ್ನು ಜಾಯಿನ್ ಮಾಡಿದ್ರೆ ಅದು ಬರುತ್ತೆ. ಬೇಸಿಕ್ಲಿ ಇದನ್ನು ಸೈಡ್ಗೆ ಇಡೋಣ. 360 ಲೆನ್ಸ್ ಎಷ್ಟು ಚೆನ್ನಾಗಿ ಹಿಂಗೆ ಚೆನ್ನಾಗಿ ನೋಡ್ಕೊತೀನೋ ಅಷ್ಟು ಚೆನ್ನಾಗಿ ಬರುತ್ತೆ ವೀಡಿಯೋಸು. ಇದು ಸೈಡಿಗಿರಲಿ ಸದ್ಯಕ್ಕೆ. ಇದರ ಜೊತೆ ಕೆಲಸ ನಡೆಸೋಣ. ಸೊ ಇದರಲ್ಲಿ ಬೇಸಿಕ್ಲಿ ಹೆಂಗೆ ಲಾಕ್ ಆಗಿದೆ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಇಲ್ಲಿ ಎಲ್ಲೋ ಮಾರ್ಕ್ ಇರುತ್ತೆ. ನಾನು ಲಾಕ್ ಮಾಡಿದಾಗ ಈ ಎಲ್ಲೋ ಮಾರ್ಕ್ ಫುಲ್ಲು ಹಿಂಗೆ ಕವರ್ ಆಗಬೇಕು. ಹಂಗೆ ಕವರ್ ಆಗಿದೆ ಅಂದರೆ ಫುಲ್ಲು ಕರೆಕ್ಟಾಗಿ ಕುಂತ್ಕೊಂಡಿದೆ ಅಂತ ಅರ್ಥ. ಅದು ಕತೆ. ಸ್ವಿಚ್ ಆನ್ ಮಾಡೋಣ. ಆಗುತ್ತಾ? ಚಾರ್ಜ್ ಇದೆಯೋ ಇಲ್ವೋ ಗೊತ್ತಿಲ್ಲ. ಆನ್ ಆಗಿಬಿಟ್ಟಿದ್ದಿದ್ರೆ ಚೆನ್ನಾಗಿತ್ತು ತೋರಿಸೋದಕ್ಕೆ. ಆದರೂ ಒಂದು ಓವರ್ವ್ಯೂ ತೊಗೊಳ್ಳಿ. ಸ್ಕ್ರೀನ್ ಇದು, ಆ್ಯಂಡ್ ದಿಸ್ ಇಸ್ ದ ಆ್ಯಕ್ಷನ್ ಕ್ಯಾಮ್ ಲೆನ್ಸ್. ದಿಸ್ ಇಸ್ ದ ಬ್ಯಾಟ್ರಿ. ಚಿಕ್ಕದು ಸ್ಕ್ರೀನು. ನಂದು DJI ಅಲ್ಲೇ 2 ಸ್ಕ್ರೀನ್ ಇತ್ತು. ಹಿಂದೆ ಇಷ್ಟು ಪೂರ್ತಿನೂ DJI ಆ್ಯಕ್ಷನ್ ಕ್ಯಾಮಲ್ಲಿ ಇಷ್ಟು ಪೂರ್ತಿನೂ ಒಂದು ಸ್ಕ್ರೀನ್ ಇತ್ತು. ಹಿಂಗೆ ಮುಂದೆ ತಿರುಗಿಸಿದ್ರೆ ಲೆನ್ಸ್ ಪಕ್ಕನೂ ಒಂದು ಸ್ಕ್ರೀನ್ ಇತ್ತು. ಬಟ್ ಫಾರ್ ಸಮಥಿಂಗ್ ಇಫ್ ಯು ವಾಂಟ್ ಗುಡ್ ವ್ಯೂಸ್ ಆ್ಯಂಡ್ ಆಲ್, ಐ ಥಿಂಕ್ ಇದು ನಾನು ಶೂಟ್ ಮಾಡಬೇಕಾದ್ರೆ ಏನಾಗ್ತಿದೆ ಏನೋ ಅಂತ ನೋಡಲ್ಲ. ಬೇಸಿಕ್ಲಿ ಮೇಲೆ ಇಟ್ಕೊಂಡ್ಬಿಟ್ಟಿರ್ತೀನಿ 360 ವ್ಯೂಸ್ ತೆಗೋದು. ಅದಕ್ಕೆ ತಿರ್ಗಾ ಬಂದಾದಮೇಲೆ ಇವ್ರದ್ದೇ ಆ್ಯಪ್ ಇದೆ, ಆ ಆ್ಯಪ್ಗೆ ಹಾಕ್ಕೊಂಡು ಪೋಸ್ಟ್ ಎಡಿಟಿಂಗ್ ಮಾಡಿಕೊಂಡು ಅಲ್ಲೇ ಗೊತ್ತಾಗುತ್ತೆ ಹೆಂಗೆ ಬಂದಿದೆ ವೀಡಿಯೋಸು ಅಂತ. ಬಟ್ ಬೇಸಿಕ್ಲಿ ಆ ಟೈಮ್ಗೆ ಏನಾದರೂ ಬೇಕು ಅಂದಾಗ ಇದರಲ್ಲಿ ನೋಡ್ಕೊಬೋದು. ಈ ಸ್ಕ್ರೀನಲ್ಲಿ ಚಿಕ್ಕದಾಗಿ ಇದರ ಡಿಫ್ರೆನ್ಸ್ ಏನು ಬರುತ್ತೆ, ಮತ್ತು DJI Osmo ಅಲ್ಲಿ ರೆಕಾರ್ಡ್ ಆಗ್ತಿದೆ ಅಲ್ಲ, DJI Osmo ಅದರ ಡಿಫ್ರೆನ್ಸು ಪಕ್ಕ ಇದೇ ವೀಡಿಯೋಲ್ಲೇ ಒಂದು ಸ್ಲೈಟಾಗಿ ಒಂದು ವೀಡಿಯೋಸ್ ಹಾಕ್ತೀನಿ, ಅಟ್ಯಾಚ್ ಮಾಡ್ತೀನಿ. ಸೊ ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ ಹೆಂಗಿರತ್ತೆ ಅಂತ. ಸೊ ದಟ್ ಈಸ್ Insta360 ಫಾರ್ ಯು. ಸೊ ಸ್ಟಾರ್ಟಿಂಗಲ್ಲಿ ನೋಡಿ, ಇದು DJI 4K 30 FPS ಅಲ್ಲಿ ಶೂಟ್ ಮಾಡಿದ್ದು. ಇಲ್ಲಿ ನೀವೇನು ಅಬ್ಸರ್ವ್ ಮಾಡಬೇಕು ಅಂದರೆ ಆ ಲೀವ್ಸ್ ನೋಡಿ, ಟ್ರೀಸಲ್ಲಿರೋ ಲೀವ್ಸ್ ನೋಡಿ. ನೆಕ್ಸ್ಟ್ Insta360 ವೀಡಿಯೋ ಅಪಿಯರ್ ಆಗುತ್ತೆ. ಇಲ್ಲಿ ನೋಡಿ ಇವಾಗ ಡಿಫ್ರೆನ್ಸ್ ಏನಾಯಿತು ಅಂದರೆ, ಆ್ಯಂಗಲ್ ಆಫ್ ವ್ಯೂ ವೈಡ್ ಆಯಿತು, ಪ್ಲಸ್ ದಿ ಕ್ರಿಸ್ಪ್ನೆಸ್ ಆಫ್ ದಿ ಕಲರ್ ಆಫ್ ದಿ ಲೀವ್ಸ್ ಇನ್ ದಿ ಟ್ರೀಸ್. So that is what make differences. Even if it is 4K 30 FPS shot in DJI or 4K 30 FPS shot in Insta360 colors are really sharper. So that is the video quality difference that we get from Insta360. So ಇದೇ ಡಿಫ್ರೆನ್ಸ್ನ ನಾನು ನಿಮಗೆ ತೋರಿಸೋದಕ್ಕೆ ರೆಕಾರ್ಡ್ ಮಾಡಿ ಇಲ್ಲಿ ಕೊಟ್ಟಿದ್ದೀನಿ.